ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಆ ಕೆರೆ ಕಳೆದ 15 ದಿನಗಳ ಹಿಂದೆಯಷ್ಟೇ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಬರಡು ಭೂಮಿಯಂತಾಗಿತ್ತು. ಸಾವಿರಾರು ಮೀನುಗಳ ಮಾರಣ ಹೋಮ ನಡೆದಿತ್ತು. ಒಂದು ವಾರದಿಂದ ಸುರಿತಾ ಇರುವಂತಹ ಮಳೆಗೆ ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ಖಾಲಿಯಾಗಿದ್ದ ಲುಂಬಿನಿ ಕೆರೆಗೆ ಜೀವಕಳೆ. ಲುಂಬಿನಿ ಗಾರ್ಡನ್ ಸೌಂದರ್ಯಕ್ಕೆ ಫಿದಾ. ವಾಯುವಿಹಾರಿಗಳು, ಮಕ್ಕಳು ದಾಂಗುಡಿ. ಖಾಲಿಯಾಗಿದ್ದ ಲುಂಬಿನಿ ಕೆರೆಗೆ ಜೀವಕಳೆ. ಸಂಪೂರ್ಣ ಭರ್ತಿಯಾಗಿರುವ ಕೆರೆ. ಸಾರ್ವಜನಿಕರ ಮೊಗದಲ್ಲಿ ಹರ್ಷ. ಇದು ಯಾದಗಿರಿ ಹೃದಯ ಭಾಗದ ಲುಂಬಿನಿ ಗಾರ್ಡನ್ ಕೆರೆ. ಕಳೆದ ಒಂದು ವಾರದಿಂದ ನಿರಂತರ ಸುರಿದ ಮಳೆಗೆ ಕೆರೆಗೆ ಮತ್ತೆ ಜೀವಕಳೆಯಿಂದ ಸೌಂದರ್ಯ ಹೆಚ್ಚಿಸಿದೆ. ಸಂಜೆ ಆಗ್ತಿದ್ದಂತೆ ವಾಯುವಿಹಾರಿಗಳು, ಮಹಿಳೆಯರು ಹಾಗೂ ಮಕ್ಕಳು ಗಾರ್ಡನ್ನತ್ತ ದಾಂಗುಡಿ ಇಡ್ತಿದ್ದಾರೆ. ಈ ಬಾರಿ ಮತ್ತೆ ಕೆರೆಯಲ್ಲಿ ಮೀನು ಬಿಡ್ತಿರುವ ಮೀನುಗಾರರಿಗೆ ಜಿಲ್ಲಾಡಳಿತ ಸ್ಪಂದಿಸಬೇಕು, ಸಬ್ಸಿಡಿಯಲ್ಲಿ ಮೀನು ಸಾಗಾಣಿಕೆ ಅವಕಾಶ ನೀಡಬೇಕು ಎಂಬ ಆಗ್ರಹ ಸಾಮಾಜಿಕ ಕಾರ್ಯಕರ್ತರದ್ದು. 15 ದಿವಸದಿಂದ ನಾವು ಈ ಕೆರೆಗೆ ಭೇಟಿ ನೀಡಿದಾಗ ಈ ಸಂಪೂರ್ಣವಾಗಿ ಕೆರೆಯೆಲ್ಲ ಬತ್ತಿ ಹೋಗಿ ಜಲಚರಗಳು ಮತ್ತು ಬೇರೆ ಬೇರೆ ದೇಶದಿಂದ ಬರ್ತಕ್ಕಂಥ ವಿವಿಧ ತಳಿಯ ಪಕ್ಷಿಗಳಿಗೆ ಪರದಾಡಿಸ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ 4-5 ದಿವಸದಿಂದ ಧಾರಾಕಾರ ಮಳೆ ಸುರಿತಿರೋದ್ರಿಂದ ಈ ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು. ಇದು ಸಂತೋಷ. ಜಲಚರಗಳಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಕೂಡ ಅನುಕೂಲ ಆಯಿತು. ಇದರಲ್ಲಿ ಏನದ ಮೀನು ಸಾಕಾಣಿಕೆ ಮಾಡ್ತಿರೋ ಅವ್ರಿಗೆ ಕೂಡ ಅನುಕೂಲ ಆಯಿತು ಅಂತಕ್ಕಂಥದ್ದು ಇವತ್ತು ಸಂತೋಷದ ವಿಷಯ. ಇದರಲ್ಲಿ ಎಲ್ಲ ಮೀನು ಸಾಕಣೆ ಮಾಡಬೇಕು ಮತ್ತು ಜಿಲ್ಲಾಡಳಿತ ಅವರಿಗೆ ರಿಯಾಯಿತಿ ಕೊಡಬೇಕು. ಮೊದಲೆಲ್ಲ ಜಲಚರಗಳೆಲ್ಲ ಸತ್ತೋಗ್ಯಾವ, ಅವರೆಲ್ಲ ಸಾಕಿರ್ತಕ್ಕಂಥ ಮೀನುಗಳನ್ನು. ಅದರಲ್ಲಿ ಬಿಡ್ತಕ್ಕಂಥ ಮೀನುಗಳಿಗೆ ರಿಯಾಯಿತಿ ದರದಲ್ಲಿ ಮೀನುಗಳನ್ನು ಬಿಟ್ಟು ಅವರಿಗೆ ಸಾಕ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ನಾನು ಆಗ್ರಹಿಸ್ತೀನಿ. 15 ದಿನದ ಹಿಂದೆಯಷ್ಟೇ ಸಂಪೂರ್ಣ ಬರಿದಾಗಿದ್ದ ಲುಂಬಿನಿ ಕೆರೆಗೆ ಮತ್ತೆ ಜೀವಕಳೆ ಬಂದಿದೆ. 10 ಎಕರೆ ವಿಸ್ತೀರ್ಣದ ಕೆರೆ ಸಂಪೂರ್ಣ ತುಂಬಿ ಹರಿಯುತ್ತಿದೆ. ನೀರು ಖಾಲಿಯಾಗುವ ಮುನ್ನವೇ ಹೂಳೆತ್ತಬೇಕಿದೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನಾಡಿನಾದ್ಯಂತ ಭರ್ಜರಿ ಮಳೆಯಾಗ್ತಾ ಇದೆ. ಹಳ್ಳ ಕೊಳ್ಳಗಳು, ಕೆರೆಗಳು, ಜಲಾಶಯಗಳು ಭರ್ತಿಯಾಗ್ತಿವೆ. ಆದರೂ ಕುಡಿಯುವ ನೀರಿನ ಬವಣೆ ಮಾತ್ರ ಇನ್ನೂ ತೀರಿಲ್ಲ. ಈ ಭಾಗದ ಜನರು ಜೀವಕಲಕ್ಕೆ ಅಂತ ಹೇಳಿ ಪರದಾಡ್ತಾ ಇದ್ದಾರೆ. ಶುದ್ಧ ಕುಡಿಯುವ ನೀರು ಸಿಗದೆ ಪರಿತಪಿಸ್ತಾ ಇದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ನಲ್ಲಿಯಲ್ಲಿ ತೊಟ್ಟಿಕ್ಕುತ್ತಿರುವ ನೀರು. ಬಂದ ಅಲ್ಪ ಸ್ವಲ್ಪ ನೀರಿನಲ್ಲಿ ಹುಳುಪತ್ತೆ. ಒಡೆದ ಪೈಪ್ನಿಂದ ಸುಕ್ಕ ಸುಮ್ಮನೆ ಪೋಲಾಗುತ್ತಿರುವ ಜೀವರಕ್ಷಕ. ಸಿಂಗಟಾಲೂರು ಬ್ಯಾರೇಜ್ನಲ್ಲಿ ನೀರಿದ್ರೂ ಪರದಾಟ. ಗದಗ ಬೆಟಗೇರಿಯ ನರಸಾಪುರದಲ್ಲಿ ಹಾಹಾಕಾರ. ಶುದ್ಧ ಕುಡಿಯುವ ನೀರು ಪೂರೈಸುವಂತೆ ಜನರ ಕೂಗು. ರಾಜ್ಯದ ವಿವಿಧೆಡೆ ಮುಂಗಾರು ಅಬ್ಬರಿಸುತ್ತಿದೆ. ನಾಡಿನ ಕೆಲವೆಡೆ ಕೆರೆ ಡ್ಯಾಂಗಳು ಭರ್ತಿಯಾಗ್ತಿವೆ. ಆದರೆ ಗದಗ ಬೆಟಗೇರಿಯ ಅವಳಿ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಬ್ರೇಕ್ ಬಿದ್ದಿಲ್ಲ. ನರಸಾಪುರ ನೇಕಾರರ ಓಣಿಗೆ ತಿಂಗಳಿಗೆ ಒಮ್ಮೆ ಕುಡಿಯುವ ನೀರು ಪೂರೈಕೆ ಮಾಡಲಾಗ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ವಾರಕ್ಕೊಮ್ಮೆ ಬಿಡುವ ನೀರಿನಲ್ಲಿ ಹುಳುಗಳು ಬರ್ತಾ ಇವೆ. ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನ ಆಗಿಲ್ಲ ಎಂಬ ಆರೋಪ ಮಹಿಳೆಯರದ್ದು. ನೀರು ಸರಿ ಬರಂಗಿಲ್ರಿ. ತಿಂಗಳಿಗೆ 1.5 ತಿಂಗಳಿಗೆ ನೀರು ಬಿಡ್ತಾನ್ರಿ. ಬಿಟ್ರೂ ಅವು ನೀರು ಸರಿಗಿಲ್ರಿ. ಕುಡಿಬೇಡ ಹಂಗೆ ಹಿಂಗೆ ಅಂತ ಹೇಳ್ತಾರ್ರಿ. ಮತ್ತು ಹೆಂಗೆ ನೀರಿಲ್ಲ ಹೆಂಗೆ ನಾವು ಜೀವನ ಮಾಡ್ಬೇಕು ಹೇಳ್ರಿ ಸರ್. ಹಿಂಗೆ ಅವು ನೀರು ಮತ್ತೆ ಎಷ್ಟಂತ ಹೇಳಿ ಇದು ತೆಗೆದಿಟ್ಟು ಕುಡಿಬೇಕ್ರಿ. ಸಂಡ ಸರ ಹತ್ತೈತಿ, ಆಸ್ಪತ್ರೆಗಾರ ಹೋಗ್ಬೇಕು, ಕೈ ಕಾಲರು ನೋವು ಕೇಳ್ತಾವು. ಈ ಜೀವನ ಹೆಂಗೆ ಮಾಡ್ಬೇಕು ಹೇಳ್ರಿ. ನಾವು ಇಷ್ಟು ತಿಂಗಳಿಗೆ 1.5 ತಿಂಗಳಿಗೆ ನೀರು ಬಿಟ್ಟನಂದ್ರೆ ರೀ ಸರ
ಕುಡಿ ನೀರಿಂದು ಭಾಳ ಸಮಸ್ಯೆ ಐತ್ರಿ ನಮ್ಗೆ. ಸಿಂಗಟಾಲೂರು ಬ್ಯಾರೇಜ್ನಿಂದ ನರಸಾಪುರ ನೇಕಾರರ ಓಣಿಗೆ ಅಶುದ್ಧ ನೀರು ಸರಬರಾಜು ಆಗ್ತಿದ್ಯಂತೆ. ಅಧಿಕಾರಿಗಳು ಈ ನೀರು ಕುಡಿಬೇಡಿ ಅಂತ ಹೇಳಿದ್ದಾರಂತೆ. ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವಂತೆ ಮಹಿಳೆಯರು ಒತ್ತಾಯಿಸುತ್ತಿದ್ದಾರೆ. ಬಿಡ್ತಾರ್ರಿ ನೀರು, ಅವು ಈ ತಿಂಗಳಂದ್ರೆ ಬೇಸೆ ಬಿಟ್ಟಿಲ್ರಿ, ಹಸಿರು ಅದಾವ್ರಿ, ಬಾಲ್ ಹುಳ ಅದಾವ್ರಿ, ನೀರು ಕುಡಿಯಾಗ ಆಗಂಗಿಲ್ರಿ. ಆ ನೀರು ಕುಡ್ ಜಡ್ಡ ಜಪತ್ರ ಅನುಭವಿಸಕತ್ತೀವ್ರಿ. ಅದನ್ನೇ ಚಲೋ ನೀರು ಬಿಡ ಅಂತ ಹೇಳೋದಷ್ಟೇ ರೀ, ಮತ್ತೊಂದೇನು. ಈ ನೀರು 5 ದಿನ ಆತ್ರಿ ಇವತ್ತಿಗೆ. ಅವು ಬೇಸಿಲ್ರಿ ನೀರು. ಈಗ ಎಷ್ಟು ದಿವಸ ಶುದ್ಧ ನೀರು ಕುಡಿತೀವ್ರಿ ರೊಕ್ಕ ಕೊಟ್ಟು. ಅಲ್ಲಿ ತಗೊಂಬರ್ತೀವ್ರಿ. ಹುಡುಗರು ಆಗಂಗಿಲ್ರಿ, ಅವ್ರೇ ಅಂದಾರ್ರಿ ಕುಡಿಬ್ಯಾಡ್ರಿ ನೀರು ಬೇಸಿಲ್ಲ ಅಂತ. ಇನ್ನು ನರಸಾಪುರ ಪ್ರದೇಶದಲ್ಲಿ ಸಾವಿರಾರು ಬಡ ಕುಟುಂಬಗಳು ವಾಸ ಮಾಡ್ತಿವೆ. ತಿಂಗಳಿಗೊಮ್ಮೆ ಬಿಡುವ ನೀರು ಶೇಖರಣೆ ಮಾಡಿದ್ರೆ ಸ್ಟಾಕ್ ಮಾಡಿದ ನೀರಿನಲ್ಲಿ ಹುಳುಗಳು ಪತ್ತೆ ಆಗ್ತಿವೆ. ಇನ್ನಾದ್ರೂ ಗದಗ ಬೆಟಗಿರಿ ನಗರಸಭೆ ಅಧಿಕಾರಿಗಳು ನೀರಿನ ಬವಣೆ ನೀಗಿಸಬೇಕಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.